ನಮಸ್ತೆ. ಅಖಂಡ ಜ್ಯೋತಿಷ್ಯದ ಎಲ್ಲ ವೀಕ್ಷಕರಿಗೂ ಶ್ರೀನಿಧಿ ಹೊಳ್ಳ ಮಾಡುವಂತಹ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ದೃಷ್ಟಿದೋಷದ ವಿಚಾರಗಳನ್ನು ನಾವು ವಿಮರ್ಶೆ ಮಾಡ್ತಾ ಹೋಗೋಣ. ಅನಾದಿ ಕಾಲದಲ್ಲಿ ದೃಷ್ಟಿದೋಷಗಳು ಹೇಗಿರ್ತಾ ಇತ್ತು ಅಂತ ಕೇಳಿದರೆ, ಮನೆಯ ಮುಂಭಾಗಕ್ಕೆ ಹೋಗಿ ಮಣ್ಣನ್ನು ತೆಗೆದುಕೊಂಡು ಅವ್ರ ಮುಂದೆ ತೂರಿ ಬಿಡುವಂಥದ್ದು, ಅವರಿಗೆ ಶಪಿಸುವಂಥದ್ದು, ಇವೆಲ್ಲವನ್ನೂ ಸಮೇತ ಈ ಒಂದು ದೃಷ್ಟಿದೋಷದಲ್ಲಿ ಅಥವಾ ದೃಷ್ಟಿಯ ಚಿಂತನೆಗಳಲ್ಲಿ ಬರ್ತಾ ಹೋಗ್ತದೆ. ಪಂಚಭೂತಗಳಲ್ಲಿ ಒಂದಾಗಿರುವಂತಹ ಈ ಮೃತ್ತಿಕೆಯನ್ನು ಅರ್ಥಾತ್ ಮಣ್ಣನ್ನು ತೆಗೆದುಕೊಂಡು ಶಾಪ ಹಾಕುವಂಥದ್ದು, ಅರ್ಥಾತ್ ಆ ಒಂದು ದೇವತೆಗಳ ಸಾಕ್ಷಿಯಾಗಿ ಶಾಪವನ್ನು ಹಾಕುವಂಥದ್ದು, ಇದಕ್ಕೆ ಶಾಸ್ತ್ರಾಧಾರಿತವಾಗಿರ್ತಕ್ಕಂಥ ವಿಷಯಗಳು. ಇನ್ನು ಒಬ್ಬರನ್ನು ನೋಡಿಕೊಂಡು ಮತ್ತೊಬ್ಬರು ಅಸೂಯದಿಂದ ಅವರಿಗೆ ಶಾಪವನ್ನು ಹಾಕುವಂಥದ್ದು, ಇವೆಲ್ಲವೂ ಸಮೇತ ಏನೆಲ್ಲ ಪಾಪಕರ್ಮಗಳು ಕೊಡ್ತದೆ ಅಂತ ಹೇಳಿದರೆ, ಯಾರ ಮುದ್ದಿಶ್ಯವಾಗಿ ನಾವು ಈ ಶಾಪ ಹಾಕುವಂಥ ಕ್ರಿಯೆಗಳನ್ನು ಮಾಡ್ತೇವೆಯೋ ಆ ಒಂದು ವ್ಯಕ್ತಿಗೆ ಹೋಗಿ ಇದು ತೊಂದರೆಗಳನ್ನು ಕೊಡುವಂಥದ್ದು. ಯಾವ ರೀತಿ ಕೊಡ್ತದೆ ಅಂತ ಕೇಳಿದರೆ, ಆ ವ್ಯಕ್ತಿಯ ಆತ್ಮ ಅನ್ನುವಂಥದ್ದು, ಆತ್ಮದಿಂದ ಅಂತ ಹೇಳಿದರೆ ಹೊಟ್ಟೆ ಉರಿದಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತ ಕೇಳಿದರೆ, ಮನಸ್ಪೂರ್ವಕವಾಗಿ ಶ್ರದ್ಧಾಭಕ್ತಿಯುತರಾಗಿಯೇ ಅವನ ಈ ಶಾಪಾದಿಗಳನ್ನು ಹಾಕುವಂಥದ್ದು. ಅದು ವಿಶೇಷವಾಗಿರ್ತಕ್ಕಂಥ ತೊಂದರೆಗಳನ್ನು ಕೊಡ್ತಾ ಹೋಗ್ತದೆ. ಕೆಟ್ಟ ದೃಷ್ಟಿ, ಬುರೆ ನಜರ್ ಅಂತೇಳಿ ಏನು ಹಿಂದಿಯಲ್ಲಿ ಹೇಳ್ತಾರೆ, ನಜರ್ ಲಗ್ಗಯ ಅಂತ ಏನು ಹೇಳ್ತಾರೆ ಹಿಂದಿಯಲ್ಲಿ, ಅದೇ ರೀತಿಯಾಗಿ ಕನ್ನಡದಲ್ಲಿ ದೃಷ್ಟಿದೋಷಗಳು ಅನ್ನುವಂಥದ್ದು. ವ್ಯಕ್ತಿಯ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಎಷ್ಟು ಕ್ರೂರವಾಗಿರ್ತದೆಯೋ ಆ ಮನುಷ್ಯನ ವ್ಯಕ್ತಿಯ ಚಿಂತನೆಗಳು ಅಷ್ಟೇ ಕ್ರೂರವಾಗಿ ಇರ್ತದೆ. ಯಾವಾಗ ಮನುಷ್ಯನ ಯೋಚನೆಗಳು ಅನ್ನುವಂಥದ್ದು ಕ್ರೂರವಾಗಿರ್ತದೆಯೋ ಅವನ ಚಿಂತನೆಗಳಾಗಿರಬಹುದು, ಅವನ ಆತ್ಮವೂ ಸಮೇತ ಕ್ರೂರ ಪ್ರಭಾವ ಉಳ್ಳಂಥದ್ದೇ ಆಗಿರ್ತದೆ. ಆಗ ಆ ಮನುಷ್ಯ ಶಪಿಸುವಂಥದ್ದು ದೇವರ ಸಾನ್ನಿಧ್ಯವನ್ನು, ದೇವರೇ ಇವನಿಗೆ ಕೆಟ್ಟದೇ ಆಗಲಿ ಅನ್ನುವಂಥ ಈ ಕೆಟ್ಟ ದೃಷ್ಟಿ ಅನ್ನುವಂಥದ್ದು ಯಾವ ರೀತಿ ಆಗ್ತದೆ ಅಂತ ಕೇಳಿದರೆ, ಆ ಮನುಷ್ಯನ ಜೀವಿತಾವಧಿಯಲ್ಲಿ ದುಡಿಯುವಂಥ ಹಣಕ್ಕಾಗಿರಬಹುದು ಅಥವಾ ಆರೋಗ್ಯ ದೃಷ್ಟಿಯಲ್ಲಾಗಿರಬಹುದು, ಅವೆಲ್ಲವೂ ಸಮೇತ ಏನಾಗ್ತದೆ ಅಂತ ಕೇಳಿದರೆ ತೊಂದರೆಯನ್ನು ಕೊಡ್ತಾ ಹೋಗ್ತದೆ. ಅದೇ ರೀತಿಯಾಗಿ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ, ಈ ದೃಷ್ಟಿದೋಷಕ್ಕೆ ಸಂಬಂಧಿತವಾಗಿ ಹಲವಾರು ಶಾಸ್ತ್ರಕಾರರು ಏನು ಹೇಳಿದ್ದಾರೆ ಅಂತ ಕೇಳಿದರೆ, ಕೇವಲ ದೃಷ್ಟಿ ಮಾತ್ರದಿಂದಲೇ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು ಹೇಳಿದ್ದಾರೆ. ಹಾಗಾಗಿ ಒಂದು ವಾಕ್ಯವನ್ನು ಹೇಳಿದ್ದಾರೆ, ಏನು, ಆಯುರ್ವಿತ್ತಂಚ ಗೃಹಚ್ಛಿದ್ರಂ ರಹಸ್ಯಂ ಮಂತ್ರಮೌಷಧಂ ತಪೋಧಾನವ ಮಾನವಚ ನವಗೌಪ್ಯಾನಿ ಕಾರಯೇತ್ ಅನ್ನುವಂಥದ್ದು. ಅಂತ ಹೇಳಿದರೆ, ತನ್ನ ಆಯುಷ್ಯವನ್ನು, ಧನವನ್ನು, ತನ್ನ ಹತ್ರ ಇರುವಂಥ ಹಣವನ್ನು, ಮನೆಯಲ್ಲಿರುವಂಥ ಒಡಕುಗಳನ್ನು ಅಂತ ಹೇಳಿದರೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಇರುವಂಥದ್ದನ್ನು, ರಹಸ್ಯ ವಿಷಯಗಳನ್ನು, ಮಂತ್ರವನ್ನು, ಯಾವ ಮಂತ್ರವನ್ನು ನಾವು ಅನುಷ್ಠಾನ ಮಾಡ್ತೇವೆ ಅಥವಾ ನಮ್ಮ ದೇವರು ಯಾವುದು, ಔಷಧಗಳನ್ನು, ಯಾವ ಔಷಧವನ್ನು ನಾವು ತೆಗೊಳ್ತೇವೆ ಅನ್ನುವಂಥ ವಿಚಾರಗಳನ್ನು, ಮಾಡುವಂಥ ತಪಸ್ಸನ್ನು, ಮಾಡುವಂಥ ದಾನಗಳನ್ನು, ನಮಗೆ ಆದಂಥ ಅವಮಾನಗಳನ್ನು, ಈ 9 ವಿಷಯಗಳನ್ನು ನಾವು ಗುಟ್ಟಾಗಿಟ್ಟಿರಬೇಕು ಅಂತ ಹೇಳಿ. ಯಾಕೆ ಅಂದರೆ ಈ ವಿಷಯಗಳನ್ನು ಬಳಸಿಕೊಂಡು ಯಾವ ಕ್ರಿಯೆಗಳನ್ನು ಬೇಕಾದರೂ ಮಾಡಿಕೊಳ್ಬೋದು. ಹಾಗಾಗಿ ಈ ಒಂದು ಮಂತ್ರೌಷಧಗಳು, ಈ ದೃಷ್ಟಿದೋಷಗಳ ವಿಚಾರಗಳಲ್ಲಿ ಈ ಮಾನದಂಡಗಳನ್ನು ನಾವು ಯಾವಾಗ ನಮ್ಮ ವಿಷಯಗಳನ್ನು ನಾವು ಬಿಟ್ಟುಕೊಡ್ತಾ ಹೋಗ್ತೇವೆ, ಅಸೂಯೆಯಿಂದನಾದರೂ ಸಮೇತ ಭಗವಂತ ಆ ಶತ್ರುಗಳಿಂದ ಈ ಒಂದು ಕ್ರಿಯೆಗಳನ್ನು ಮಾಡಿಸ್ತಾ ಹೋಗ್ತಾನೆ. ಹಾಗಾಗಿ ಈ ಒಂದು ಶತ್ರುಕೃತವಾಗಿರುವಂಥದ್ದು ದೃಷ್ಟಿದೋಷಗಳು ಅನ್ನುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ, ಅಗಾಧವಾಗಿರ್ತಕ್ಕಂತಹ ವ್ಯಕ್ತಿಯ ಜೀವನದಲ್ಲಿ ಅವನು ಮಾಡುವಂತಹ ವ್ಯವಹಾರಗಳಿಗೆ ಈ ದೃಷ್ಟಿದೋಷಗಳಿಂದ ಏನೆಲ್ಲ ಆಗಬಹುದು ಅನ್ನುವಂಥದ್ದು ನೋಡುವಾಗ, ಮಾಡುವಂಥ ವ್ಯಾಪಾರದಲ್ಲಿ ವ್ಯಾಪಾರವನ್ನು ಕಳೆದುಕೊಳ್ಳುವಂಥದ್ದಾಗಿರಬಹುದು, ಅಥವಾ ಆ ವ್ಯಾಪಾರದಿಂದ ಹಿನ್ನಡೆ ಆಗುವಂಥದ್ದಾಗಿರಬಹುದು. ಅದಾದ ನಂತರದಲ್ಲಿ ಹಿನ್ನಡೆ ಆಯಿತು ಅಂತಾದರೆ ನಂತರದಲ್ಲಿ ಅವನ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಕೊಡಬಹುದು. ಇಲ್ಲ ಅಂತ ಹೇಳಿದರೆ ಅವರ ಗಂಡ ಹೆಂಡತಿಯ ಮಧ್ಯೆ ಜಗಳಗಳು ಬರುವಂಥದ್ದು. ಹಾಗಾಗಿ ಹಿರಿಯರು ಹೇಳ್ತಿರುವಂಥದ್ದು ಯಾವುದನ್ನು ಸಮೇತ ಯಾರಿಗೂ ತೋರ್ಪಡಿಕೆ ಮಾಡಬಾರ್ದು ಅನ್ನುವಂಥದ್ದು. ಯಾಕಂದರೆ
ಮನುಷ್ಯನ ಎಲ್ಲರ ಮನಸ್ಥಿತಿ ಒಂದೇ ರೀತಿ ಇರ್ತದೆ. ನಮಗಿಂತ ದೊಡ್ಡವರನ್ನು ನೋಡಿದಾಗ ಆ ಒಂದು ವಯಸ್ಸಿನಲ್ಲಿ ಅಸೂಯೆ ಅನ್ನುವಂಥದ್ದು ಬರುವಂಥದ್ದು ಸಹಜ. ಆ ಅಸೂಯೆ ಅನ್ನುವಂಥದ್ದು ಬಂದಾಗ ಅವನು ಶಪಿಸುವಂಥದ್ದಾಗಿರಬಹುದು, ಅಥವಾ ನನಗೆ ಒಳ್ಳೆಯದಾಗಲಿಲ್ಲ ಅಂತಾದರೂ ಇನ್ನೊಬ್ಬರಿಗೆ ಒಳ್ಳೆಯದಾಗಬಾರ್ದು ಅನ್ನುವಂಥ ಮನಸ್ಥಿತಿಗಳಾಗಿರಬಹುದು. ಇವೆಲ್ಲವೂ ಅವನಿಗೆ ಬರ್ತಾ ಹೋಗ್ತದೆ. ಅದರಿಂದ ಏನಾಗ್ತದೆ ಅಂತ ಕೇಳಿದರೆ ಸ್ವಲ್ಪ ತೊಂದರೆಗಳು ಅನ್ನುವಂಥದ್ದು ಅನುಭವಿಸ್ತಾನೆ. ಆದರೂ ಸಮೇತ ಉನ್ನತ ಮಟ್ಟದಲ್ಲಿ ಮನುಷ್ಯನ ಕೋಪತತ್ವಗಳು, ಅಸೂಯೆ ಅನ್ನುವಂಥದ್ದು ಹೆಚ್ಚಾದಾಗ ಏನು ಮಾಡ್ತಾನೆ, ಇತರ ದೇವತೆಗಳ ಮೊರೆಯನ್ನು ಹೋಗ್ತಾನೆ. ಅವರಿಂದ ಕೆಟ್ಟದನ್ನು ಮಾಡಿಸ್ಲಿಕ್ಕೂ ಸಮೇತ ಅವನು ಹೇಸಿಗೆ ಪಡೋದಿಲ್ಲ. ಇದು ನಾನು ಮಾಡ್ತಿರುವಂಥ ತಪ್ಪು ಅನ್ನುವಂಥ ಚಿಂತನೆಗಳನ್ನು ಮಾಡೋದಿಲ್ಲ. ಹಾಗಾಗಿ ಈ ಒಂದು ದೃಷ್ಟಿದೋಷಗಳು ಅನ್ನುವಂಥದ್ದು, ಹಾಗೆ ನರಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು, ಇವೆಲ್ಲವೂ ಸಮೇತ 100% ವರ್ಕ್ ಆಗ್ತದೆ. ಕೆಲವರೆಲ್ಲ ನೋಡಿರ್ಬೋದು. ಈ ಕಾಲಘಟ್ಟದಲ್ಲಿ ಇನ್ನೊಂದು ಸಣ್ಣ ವಿಷಯವನ್ನು ನಾವು ಚಿಂತನೆ ಮಾಡೋದಾದರೆ, ಹಿಂದಿನ ಕಾಲಗಳಲ್ಲಿ ತಾಯಿ ತನ್ನ ಮಗುವಿಗೆ ಜನ್ಮವನ್ನು ಕೊಟ್ಟ ನಂತರದಲ್ಲಿ, ಅದು ಪ್ರಪಂಚಕ್ಕೆ ನೂತನವಾಗಿ ಕಾಲನ್ನು ಇಟ್ಟ ನಂತರದಲ್ಲಿ, ತಾಯಿಯ ಒಂದು ಕಾಲಘಟ್ಟದವರೆಗೂ ಆ ಮಗುವನ್ನು ಯಾರಿಗೂ ತೋರಿಸೋದಿಲ್ಲ, ಅಥವಾ ಆ ಮಗುವನ್ನು ಹುಟ್ಟಿದಂಥ ಮಗುವಿನ ಕೋಣೆಗೆ ಯಾರೂ ಹೋಗೋದಿಲ್ಲ. ಯಾಕಾಗಿ ಅಂತ ಕೇಳಿದರೆ, ಆ ಒಂದು ದೃಷ್ಟಿದೋಷಗಳು ಅನ್ನುವಂಥದ್ದು ಮಗುವಿಗೆ ತಗಲ್ತದೆ. ಮಗು ಇನ್ನು ಹಠ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಈಗಿನ ಕಾಲದಲ್ಲಿ ಹುಟ್ಟಿ ಅರ್ಧ ಗಂಟೆಗೆ ಮಗುವಿನ ಫೋಟೋ ಅನ್ನುವಂಥದ್ದು ಎಲ್ಲರೂ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ಕೊಂಡಿರ್ತಾರೆ. ಯಾಕಾಗಿ? ಎಲ್ಲ ತೋರ್ಪಡಿಕೆಗಾಗಿ ಮಾಡ್ತಾ ಹೋಗ್ತಾರೆ. ಇದೊಂದು ಹಾಕುವಂಥದ್ದು ನಾವು ತಪ್ಪು ಅನ್ನುವಂಥ ಭಾವನೆಯನ್ನು ನಾವು ಹೇಳ್ತಾ ಇಲ್ಲ. ಹುಟ್ಟಿದಂಥ ಮಗುವಿನ ಮುಖವನ್ನು ಕೇವಲ ತಂದೆ ತಾಯಿ ಮಾತ್ರ ನೋಡಬೇಕು, ಅಥವಾ ಇನ್ನೊಬ್ರು ಯಾರು ನೋಡ್ಬೋದು ಅಂತ ಕೇಳಿದರೆ ಸೂರ್ಯನಾದವನು ನೋಡ್ಬೋದು ಅಂತ ಹೇಳಿದರೆ ಆ ಸೂರ್ಯನ ಕಿರಣಕ್ಕೆ ಮಗುವನ್ನು ಸೋಕಿಸಿದಾಗ ಆ ಮಗುವಲ್ಲಿ ಇರುವಂಥ ವಿಶೇಷ ಚೈತನ್ಯಗಳು ಅನ್ನುವಂಥದ್ದು ಉತ್ಪತ್ತಿ ಆಗ್ತದೆ. ಜೀವಕೋಶಗಳು ಅನ್ನುವಂಥದ್ದು ಬೇಗ ಬೆಳವಣಿಗೆ ಆಗ್ತದೆ. ಈ ಮನುಷ್ಯರ ದೃಷ್ಟಿ ಅನ್ನುವಂಥದ್ದು ಮಗುವಿನ ಅನಾರೋಗ್ಯಕ್ಕೂ ಸಮೇತ ಕಾರಣವಾಗ್ತದೆ. ನಿಮ್ಮ ಹಿರಿಯರಿಗೆ, ಈಗಿನ ಜನರಿಗೆ, ಈಗಿನ ಒಂದು ಸಂಸ್ಕೃತಿಯನ್ನು ಹೊಂದಿಕೊಂಡಂಥ ವ್ಯಕ್ತಿಗಳಿಗೆ ಇದರ ಅನುಭವ ಇರೋದಿಲ್ಲ. ಆದ್ದರಿಂದ ನಿಮ್ಮ ತಂದೆ ತಾಯಿಯರನ್ನು ಕೇಳುವಂಥದ್ದು. ಯಾಕಾಗಿ ಅಂತ ಕೇಳಿದರೆ, ಹುಟ್ಟಿದಂಥ ಸಂದರ್ಭದಲ್ಲಿ ಮಕ್ಕಳನ್ನು ಎಲ್ರಿಗೂ ತೋರಿಸ್ತಾ ಇರಲಿಲ್ಲ ಒಂದು ದಿನಗಳ ತನಕ. ಯಾಕಾಗಿ ಅಂದರೆ ಆ ಮಗು ತುಂಬ ಹಠ ಮಾಡ್ತದೆ, ಎಲ್ಲರೂ ಬಂದು ನೋಡ್ಕೊಂಡು ಹೋದರೆ ಮಗುವಿನ ದೃಷ್ಟಿ ತಾಗ್ತದೆ ಅನ್ನುವಂಥ ದೃಷ್ಟಿಯಿಂದ. ಅವರ ದೃಷ್ಟಿ ಒಳ್ಳೆಯದಾಗಿರಬಹುದು, ಆದರೆ ಅದು ಮಗುವಿಗೆ ತೊಂದರೆ ಕೊಡ್ತದೆ ಅನ್ನುವಂಥದ್ದು. ಈ ಕೆಟ್ಟ ದೃಷ್ಟಿಗಳು ಅನ್ನುವಂಥದ್ದು ತಡಿಲಿಕ್ಕೆ ನಾವು ಏನನ್ನು ಮಾಡಬೇಕು ಅಂತ ಕೇಳಿದರೆ, ಉಗ್ರವಾಗಿರ್ತಕ್ಕಂಥ ದೇವತೆಗಳು, ಚಾಮುಂಡಿ, ಭದ್ರಕಾಳ್ಯಾದಿ ಅನ್ನುವಂಥ ಒಂದು ವಾಕ್ಯದ ಪ್ರಕಾರವಾಗಿ ಯಾವ ದೇವರುಗಳು ರಜೋಗುಣವನ್ನು ಹೊಂದಿರ್ತಾರೆಯೋ ಆ ದೇವತೆಗಳ ಪ್ರಸಾದವನ್ನು ನಾವು ಗ್ರಹಣ ಮಾಡುವಂಥದ್ದು, ಅಥವಾ ಮನೆಯ ಮುಂದೆ ದೇವತಾ ಚಿತ್ರವಿರುವಂತಹ ಈ ದ್ವಾರಲಕ್ಷ್ಮಿಗೆ ನೋಡಿ ಪೂಜೆಯನ್ನು ಮಾಡುವಂಥದ್ದು, ಆಂಜನೇಯನನ್ನು ಪೂಜೆ ಮಾಡುವಂಥದ್ದು, ನಂತರದಲ್ಲಿ ಈ ಸುದರ್ಶನನನ್ನು ಪೂಜೆ ಮಾಡುವಂಥದ್ದು, ಇವೆಲ್ಲವೂ ಸಮೇತ ದೃಷ್ಟಿದೋಷವಾಗಿ ಪರಿವರ್ತನೆ ಆಗ್ತದೆ. ಇನ್ನು ಕೆಲವೊಂದು ದೃಷ್ಟಿ ದೋಷಗಳಿಂದ ಉಂಟಾಗ್ತದೆ. ಆ ಒಂದು ಶಕ್ತಿಗಳು ಹೇಗೆ ಹುಟ್ಟಿತು ಅಂತ ಕೇಳಿದರೆ, ಶಿವನ ಸಾಮಾನ್ಯ ದಿನಗಳಲ್ಲಿ ಅಂತ ಹೇಳಿದರೆ, ಶಿವಪರಮಾತ್ಮ ಕೆಲವೊಂದು ಬಾರಿ ಸಿಟ್ಟು ಬಂದಂಥ ಸಂದರ್ಭದಲ್ಲಿ ತನ್ನ ಜಟೆಯನ್ನೇ ಕಿತ್ತು ಹಾಕಿದಾಗ ಅದರಿಂದ ಹುಟ್ಟಿದಂಥವರು ಕೆಲವರಿದ್ದಾರೆ. ಬೆವರಿನಿಂದ ಹುಟ್ಟಿದಂಥ ಕೆಲವೊಂದು ಗಣಗಳಿದ್ದಾವೆ. ಅದಾದ ನಂತರದಲ್ಲಿ ಇನ್ನೂ ಅವನ ಒಂದೊಂದು ಸಂದರ್ಭಗಳಲ್ಲಿ ಕೆಲವೊಂದು ಗ್ರಹಗಳು ಅಥವಾ ಕೆಲವೊಂದು ಗಣಗಳು ಅನ್ನುವಂಥದ್ದು ಹುಟ್ಕೊಂಡಂಥದ್ದಿದೆ. ಈ ಒಂದು ಜಗತ್ತನ್ನೇ ಸಮೇತ ಮಾಯೆಯಿಂದ ಮೋಹಿತರಾಗಿರುವಂತೆ ಮಾಡುವಂಥ ಶಕ್ತಿ ಇರುವಂಥದ್ದು ಯಾರಿಗೆ ಅಂತ ಕೇಳಿದರೆ, ಸ್ತ್ರೀ ಸಂಬಂಧಿತವಾಗಿರುವಂಥ ದೇವಿಗೆ, ಜಗಜ್ಜನನಿಗೆ ಮಾತ್ರ ಈ ಒಂದು ದೃಷ್ಟಿಯನ್ನು, ವಿಚಾರಗಳನ್ನು ಮಾಯೆಯಿಂದ ಮೋಹಿತರಾಗುವಂತೆ ಮಾಡುವಂಥ ಶಕ್ತಿ ಇರುವಂಥದ್ದು. ಇನ್ನು ದೃಷ್ಟಿ ಆಗುವಂಥ ವಿಷಯಗಳು, ವ್ಯಾಪಾರ ಮಾಡುವಂಥದ್ದಾಗಿರಬಹುದು, ಅಥವಾ ಪ್ರತಿನಿತ್ಯ ಜೀವಿತಾವಧಿಯಲ್ಲಿ ನಾವು ಮಾಡುವಂಥ ಕೆಲಸಗಳಿಂದ ಒಬ್ಬರನ್ನು ಮನಸ್ಸನ್ನು ನೋಯಿಸುವಂಥ ಕೆಲಸ ಮಾಡಿರ್ಬೋದು. ಇದರಿಂದ ಎಲ್ಲವೂ ಸಮೇತ ದೃಷ್ಟಿದೋಷಗಳು ಅನ್ನುವಂಥದ್ದು ಉಂಟಾಗ್ತದೆ. ಈ ದೃಷ್ಟಿದೋಷಗಳನ್ನು ನಿವೃತ್ತಿ ಮಾಡುವಂಥ ವಿಧಿ ಹೇಗೆ ಅಂತ ಕೇಳಿದರೆ,
ಶೈವವಾಗಿರಬಹುದು, ಅಂದರೆ ಶಿವನ ಶಕ್ತಿಗಳನ್ನು ಅಥವಾ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ಶಕ್ತಿಗಳನ್ನು ಅಥವಾ ವಿಷ್ಣು ಸಂಬಂಧಿತವಾಗಿರ್ತಕ್ಕಂಥ ಶಕ್ತಿಗಳನ್ನು ಬಳಸಿಕೊಂಡು ಸಂಮೋಹನ ಕ್ರಿಯೆಗಳನ್ನು ಮಾಡುವಂಥದ್ದು ಅಥವಾ ಆ ದೇವರ ಶಕ್ತಿಗಳನ್ನು ಬಳಸಿಕೊಂಡು ಮಾಡುವಂಥ ವಿಧಿವಿಧಾನಗಳು ಇವೆಲ್ಲವೂ ಏನಾಗ್ತದೆ ಅಂತ ಕೇಳಿದರೆ ದೃಷ್ಟಿದೋಷವನ್ನು, ಅಸ್ತ್ರಮಂತ್ರ ದೇವತೆಗಳನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು ಈ ದೃಷ್ಟಿದೋಷಗಳನ್ನು ಹೊಡೆದೋಡಿಸ್ಲಿಕ್ಕೆ ಇದು ಅನುಕೂಲವನ್ನು ಮಾಡಿಕೊಡ್ತದೆ. ಅದೇ ರೀತಿಯಾಗಿ ಮನುಷ್ಯನ ಜಾತಕದಲ್ಲೂ ಸಮೇತ, ಯಾಕೆ ಅಂತ ಕೇಳಿದರೆ ಎಲ್ಲ ರೋಗಗಳು ಸಮೇತ ಕೇವಲ ದೃಷ್ಟಿ ಮಾತ್ರದಿಂದ ಬರೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ವರ್ಷಕ್ಕೆ ಒಮ್ಮೆ ಆದರೂ ಸಮೇತ ನಿಮ್ಮ ಜಾತಕವನ್ನು ನಾವು ಪರಿಶೀಲನೆ ಮಾಡಬೇಕು. ನಮ್ಮ ಪಾಶ್ಚಾತ್ಯ ಸಂಸ್ಕೃತಿಗೆ ಎಷ್ಟು ಮಾರು ಹೋಗಿದ್ದೇವೆ ಅಂತ ಕೇಳಿದರೆ, ಇವತ್ತು ನಾವೆಲ್ಲರೂ ಆರಾಧನೆ ಮಾಡ್ತಿರುವಂಥದ್ದು ಯಾವುದು ಅಂತ ಕೇಳಿದರೆ, ನೂತನವಾಗಿ ಹೊಸ ವರ್ಷವನ್ನು ಬೇರೆ ಯಾವುದೋ ಒಂದು ಪಂಥದವರ, ಬೇರೆ ಯಾವುದೋ ಒಂದು ಧರ್ಮದವರ ಹೊಸ ವರ್ಷವನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಧಾರಗಳಿಲ್ಲ. ನಮ್ಮ ಸನಾತನವಾಗಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿ ಯಾವ ರೀತಿ ಆಚರಣೆಗಳನ್ನು ಹೇಳಿದ್ದಾರೆ ಅಂತ ಕೇಳಿದರೆ, ಯುಗಾದಿಯ ದಿನ ನೂತನವಾಗಿರ್ತಕ್ಕಂಥ ಹೊಸ ವರ್ಷವನ್ನು ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ಅವತ್ತಿನ ದಿನ ಹೊಸದಾಗಿರ್ತಕ್ಕಂಥ ಪಂಚಾಂಗ ಅನ್ನುವಂಥದ್ದು ಬಂದಿರ್ತದೆ. ಪಂಚಾಂಗದಲ್ಲಿ ವರ್ಷಫಲಗಳು ಅನ್ನುವಂಥದ್ದು ಇರ್ತದೆ. ಆ ಒಂದು ವರ್ಷಕ್ಕೆ ಯಾವ ಗ್ರಹ ರಾಜ ಅನ್ನುವಂಥದ್ದು ಇರ್ತದೆ, ಸಸ್ಯಾಧಿಪ ಯಾರು ಅಂತ ಇರ್ತಾನೆ. ಈ ಒಂದೊಂದು ಕೆಲಸಕ್ಕೂ ಸಮೇತ ಒಂದೊಂದು ಗ್ರಹಗಳನ್ನು ರಾಜನಾಗಿ ಚಿಂತನೆಯನ್ನು ಮಾಡಿರ್ತಾರೆ. ಯಾವುದರಿಂದ? ಸೂರ್ಯಚಂದ್ರರ ಹಾಗೆ ನವಗ್ರಹಗಳ ಬದಲಾವಣೆಯ ಒಂದು ಆಧಾರವನ್ನಿಟ್ಟುಕೊಂಡು ಈ ವರ್ಷ ಯಾರು ಚಂದ್ರನಾಗ್ತಾನೆ ಅನ್ನುವಂಥ ಚಿಂತನೆಗಳನ್ನು ಕೊಡ್ತಾರೆ. ಇದರಿಂದ ನಮಗೇನು ಉಪಯೋಗ ಗುರುಗಳೇ ಅಂತ ಹೇಳಿದರೆ, ಈ ಹೊಸ ವರ್ಷದ ದಿನ ಸಾಯಂಕಾಲದಲ್ಲಿ ಪಂಚಾಂಗಕ್ಕೆ ಪೂಜೆ ಮಾಡಿ, ಪಂಚಾಂಗದಿಂದ ನಾವು ಕೆಲವೊಂದು ಗ್ರಹಗಳ ಚಿಂತನೆಯಿಂದ ಆ ವರ್ಷದಲ್ಲಿ ಯಾವ ರೀತಿ ಮಳೆ ಆಗ್ತದೆ, ಯಾವ ರೀತಿ ಬೆಳೆ ಆಗ್ತದೆ, ಯಾವ ರೀತಿ ಅನಾವೃಷ್ಟಿಗಳಿರ್ತದೆ, ಯಾವ ರೀತಿ ಅತಿವೃಷ್ಟಿಗಳಿರ್ತದೆ, ಯಾವ ರಾಶಿಯವರು ಹೆಚ್ಚು ಖರ್ಚನ್ನು ಮಾಡ್ತಾರೆ, ಇವೆಲ್ಲವನ್ನು ಅವಲೋಕನ ಮಾಡ್ತಾರೆ. ನೀವು ಸಣ್ಣದಿಂದ ನೋಡಿರಬಹುದು, ಪಂಚಾಂಗ ಶ್ರವಣ ಅಂತ ಹೇಳಿ ದೇವಸ್ಥಾನಗಳಲ್ಲಿ ಬೋರ್ಡನ್ನು ಹಾಕಿರ್ತಿದ್ರು ಹೊಸ ವರ್ಷದ ದಿನ. ಯಾಕೆ ಅಂತ ಕೇಳಿದರೆ, ಅವತ್ತಿನ ದಿನ ಒಂದು ವರ್ಷಗಳಲ್ಲಿ ಆಗುವಂತಹ ಎಲ್ಲ ಆಗುಹೋಗುಗಳನ್ನು ಚಿಂತನೆ ಮಾಡ್ತಾರೆ. ಅವತ್ತಿನ ದಿನ ಅವತ್ತಿನ ಜ್ಯೋತಿಷ್ಯರಿಗೆ ನಮ್ಮ ಜಾತಕವನ್ನು ತೋರಿಸ್ಬೇಕು, ಈ ವರ್ಷದಲ್ಲಿ ನಮ್ಮಲ್ಲಿ ಏನು ಏರುಪೇರುಗಳಾಗ್ತದೆ, ಅದಕ್ಕೆ ನಾವು ಯಾವ ದೇವತಾರಾಧನೆಯನ್ನು ಮಾಡಬೇಕು ಅಂತ. ನಾವು ಇವೆಲ್ಲವನ್ನು ಬಿಟ್ಟಿದ್ದೇವೆ. ಪಂಚಾಂಗ ಶ್ರವಣ ಅನ್ನುವಂಥದ್ದು ಯಾರೂ ಮಾಡೋದೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಎಲ್ಲರೂ ಸಮೇತ ಹೊಸ ವರ್ಷ ನ್ಯೂ ಇಯರ್ ಅಂತ ಹೇಳಿದ್ರೆ ಜನವರಿ 1ಕ್ಕೆ ಎಲ್ಲರೂ ಅಡಿಕ್ಟ್ ಆಗಿರುವಂತಹ ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ. ಯಾವಾಗ ನಮಗೆ ತಿಳಿದಲೇ ಇರುವಂತಹ ಒಂದು ಗುಂಡಿ ಅಲ್ಲಿ ಹೋಗ್ತಾ ಇದ್ದೇವೆ ಅಂತಾದರೆ, ಎದುರುಗಡೆ ಕಣ್ಣಿಗೆ ಕಾಣಿಸ್ತು ಅಂತಾದರೆ ಅಲ್ಲೊಂದು ರಸ್ತೆಯಲ್ಲಿ ಹೊಂಡ ಅನ್ನುವಂಥದ್ದಿದೆ, ನಾವು ನಿಧಾನವಾಗಿ ಹೋಗಬೇಕು ಅನ್ನುವಂಥದ್ದು ಗೊತ್ತಾಗ್ತದೆ. ಆ ಹೊಂಡ ಇತ್ತು, ನಾವು ನೋಡಲಿಲ್ಲ ಅಂತ ಹೇಳಿದ್ರು ಸಮೇತ ನಾವು ವೇಗವಾಗಿ ಹೋದ್ವಿ ಅಂತಾದರೆ ಅದರಿಂದ ಹೇಗೆ ಅಪಘಾತಗಳಾಗಿಯೇ ಆಗ್ತದೆಯೋ, ಹೊಂಡ ಅನ್ನುವಂಥದ್ದು ತನ್ನ ತತ್ವವನ್ನು ಹೇಗೆ ಬಿಟ್ಟುಕೊಡದಲ್ಲೇ ನಿಮ್ಮನ್ನು ಬೀಳಿಸ್ತೋ, ಹಾಗೆ ಜಾತಕದಲ್ಲಿ ವರ್ಷಾವಧಿಯಾಗಿ ನಾವು ಜಾತಕ ವಿಮರ್ಶಾದಿಗಳನ್ನು ಮಾಡಿಕೊಳ್ಳಲಿಲ್ಲ ಅಂತಾದರೆ ಆ ವರ್ಷದಲ್ಲಿ ಬರುವಂತಹ ಅವಘಡಗಳು ಅನ್ನುವಂಥದ್ದು ನಮಗೆ ತಿಳಿಯೋದಿಲ್ಲ. ಅದರಿಂದ ನಾವು ಅನುಭವಿಸುವಂಥದ್ದು 100% ಕಟ್ಟಿಟ್ಟ ಬುತ್ತಿ. ಅದು ಬರಲಿಕ್ಕೆ ದೃಷ್ಟಿದೋಷವಾದರೂ ಆಗಬಹುದು, ಅಥವಾ ಕಂಟಕ ಕಾಲವಾದರೂ ಆಗಬಹುದು, ಶತ್ರುಗಳಿರುವಂಥ ಗ್ರಹಗಳಾದರೂ ಆಗಬಹುದು. ಇವೆಲ್ಲದರಿಂದ ಅದು ತೊಂದರೆಯನ್ನು ಕೊಡ್ತಾ ಹೋಗ್ತದೆ. ಹಾಗಾಗಿ ಈ ದೃಷ್ಟಿದೋಷಗಳಿಂದ ನಾವು ಪಾರಾಗುವಂಥದ್ದು ಹೇಗೆ ಅಂತ ಕೇಳಿದರೆ, ಅದಕ್ಕೆ ಮನೆಯಲ್ಲಿ ಗೃಹ ಪ್ರವೇಶವನ್ನು ಮಾಡುವಂಥ ಸಂದರ್ಭದಲ್ಲಿ ಹೊಸ್ತಿಲು ಪೂಜೆ ಅನ್ನುವಂಥದ್ದನ್ನು ಮಾಡ್ತಾರೆ. ಹೊಸ್ತಿಲು ಪೂಜೆ ಅಂತ ಹೇಳಿದರೆ, ಹೊಸ್ತಿಲಿನ ಕೆಳಭಾಗದಲ್ಲಿ ನವರತ್ನಗಳನ್ನು ಹಾಕಿ, ವಜ್ರ, ಬೆಳ್ಳಿ, ನವರತ್ನಗಳು, ಪಂಚಲೋಹಗಳು, ಈ ಎಲ್ಲ ಲೋಹದ ವಸ್ತುಗಳನ್ನು ಅಲ್ಲಿ ಹಾಕಿ ದ್ವಾರ ಮಹಾಲಕ್ಷ್ಮಿಯನ್ನು ಅಲ್ಲಿ ಆರಾಧನೆ ಮಾಡ್ತೇವೆ. ದ್ವಾರ ಮಹಾಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿ ಪ್ರತಿನಿತ್ಯ ಅವಳಿಗೆ ಧೂಪದೀಪ ನೈವೇದ್ಯಾದಿಗಳನ್ನು, ಷೋಡಶೋಪಚಾರ ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ತೇವೆ. ಪ್ರತಿನಿತ್ಯ ನಮ್ಮ ಹೆಣ್ಮಕ್ಕಳಿಗೆ ರಂಗೋಲಿಯನ್ನು ಹಾಕ್ತಾರೆ, ಅರಿಶಿನ ಕುಂಕುಮವನ್ನು ಇಡ್ತಾರೆ, ಹೂವನ್ನು ಇಡ್ತಾರೆ. ಯಾಕಾಗಿ ಪೂಜೆ ಮಾಡ್ತೇವೆ ಅನ್ನುವಂಥದ್ದೇ ಯಾರಿಗೂ ಗೊತ್ತಿರೋದಿಲ್ಲ. ಯಾಕಾಗಿ ಅಂತ ಕೇಳಿದರೆ, ಆ ಒಂದು ದ್ವಾರ ಮಹಾಲಕ್ಷ್ಮಿಯಲ್ಲಿರುವಂತಹ ಶಕ್ತಿ ಅನ್ನುವಂಥದ್ದು ತನ್ನ ಮನೆಯ ಒಳಗಡೆ ಯಾವುದೇ ದುಷ್ಟಶಕ್ತಿಗಳನ್ನು ಬರಲಿಕ್ಕೆ ಬಿಡೋದಿಲ್ಲ, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಟ್ಟ ದೃಷ್ಟಿಗಳು ಆ ಒಂದು ಮನೆಯ ಮೇಲೆ ಬಿದ್ದರೂ ಸಮೇತ ಈ ಒಂದು ಶಕ್ತಿಯಿಂದ ಅವೆಲ್ಲವೂ ಹೋಗುವಂಥ ಶಕ್ತಿಯನ್ನು ಆ ದ್ವಾರ ಮಹಾಲಕ್ಷ್ಮಿ ತನ್ನಲ್ಲಿ ಸನ್ನಿಹಿತಳನ್ನಾಗಿ ಮಾಡಿಕೊಂಡಿರ್ತಾರೆ.
ನಾವು ಅಂತಹ ಕೆಲಸಗಳನ್ನೇ ಬಿಡ್ತಾ ಇದ್ದೇವೆ. ಮನುಷ್ಯನಾದವನು ಪ್ರತಿನಿತ್ಯ ಹೋಗುವಂಥ ಸಂದರ್ಭದಲ್ಲಿ ಮನೆ ದೇವರನ್ನ ದರ್ಶನ ಮಾಡಿ, ಅದಾದ ನಂತರದಲ್ಲಿ ದ್ವಾರವನ್ನು ನೋಡಿ ಸ್ಪರ್ಶ ಮಾಡಿ ನಮಸ್ಕಾರವನ್ನು ಮಾಡುವಂಥದ್ದೆಲ್ಲ ಮಾಡಿಕೊಂಡು ಹೋದಂಥ ವ್ಯಕ್ತಿಗೆ ಯಾವುದೇ ರೀತಿ ಅಡೆತಡೆಗಳಾಗೋದಿಲ್ಲ ಅನ್ನುವಂಥದ್ದು ಶಾಸ್ತ್ರ ಹೇಳ್ತದೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಯಾರೂ ಸಮೇತ ಅದನ್ನು ಮಾಡೋದಿಲ್ಲ. ಎಲ್ಲ ಸ್ಟಿಕ್ಕರ್ ಬಂದುಬಿಟ್ಟಿದೆ. ಯಾವಾಗ ನಾವು ಯಾಂತ್ರಿಕವಾಗಿರ್ತಕ್ಕಂಥ ಬದುಕನ್ನು ನಾವು ಅವಲಂಬಿಸ್ತಾ ಹೋಗ್ತೇವೆಯೋ, ಭಗವಂತನ ಸಮೇತ ನೀನು ಬದುಕೋದಾದರೆ ಆ ಯಾಂತ್ರಿಕ ಅದೇ ನಿನ್ನನ್ನು ಬದುಕಿಸ್ಲಿಕ್ಕಾದರೆ ಬದುಕಿಸ್ಲಿ ಅಂತ ಹೇಳಿ ಭಗವಂತನ ಸಮೇತ ಅಲ್ಲಿ ಬಿಟ್ಬಿಟ್ಟಿದ್ದಾನೆ. ಅರ್ಥಾತ್ ಇವತ್ತು ಎಲ್ಲದಕ್ಕೂ ಸಮೇತ ರೋಗ ಅಂತ ನಮಗೇನೋ ಒಂದು ತೊಂದರೆ ಇದೆ ಅಂತ ಹೇಳಿದರೆ, ಆ ರೋಗವನ್ನು ನಾವು ನಿಖರವಾಗಿ ಕಂಡುಹಿಡಿಯಲಿಕ್ಕಿಂತ ಮುಂಚಿತವಾಗಿ ಆ ರೋಗದ ಔಷಧಿ ಅನ್ನುವಂಥದ್ದು ನಮ್ಮ ಕಣ್ಣು ಮುಂದೆ ಇರ್ತದೆ. ನಮ್ಮ ದೇಹವನ್ನು ಹಾಳು ಮಾಡ್ಕೊಳ್ತಾ ಇದ್ದೇವೆ. ಹಾಗಾಗಿ ನಾವೇನು ಮಾಡಬೇಕು ಅಂತ ಕೇಳಿದರೆ, ಯಾವ ಸಂದರ್ಭಕ್ಕೆ ಯಾವ ಗ್ರಹಗಳ ದೋಷ ಅನ್ನುವಂಥದ್ದು ಉಂಟೋ ಆ ಗ್ರಹಗಳಿಗೆ ಸಂತೃಪ್ತಿಯನ್ನು ಮಾಡುವಂಥದ್ದು, ನಮ್ಮ ದಶಾಪಹಾರಗಳಲ್ಲಿರುವಂಥ ದೋಷಾದಿಗಳನ್ನು ದಶಾಪಹಾರ ಇದ್ದಾಗ ಆ ದೋಷಗಳನ್ನು ನಾವು ಸರಿ ಮಾಡಿಕೊಳ್ಳುವಂಥದ್ದು, ಇವೆಲ್ಲವನ್ನು ಮಾಡಿದಾಗ ಮುಂದೆ ಬರುವಂತಹ ತೊಂದರೆಗಳಿಂದ ನಾವು ಪಾರಾಗಿ ಬಿಡ್ತೇವೆ. ಎಲ್ಲರೂ ಸಮೇತ ಇವತ್ತೇನು ಮಾಡ್ತಾ ಇದ್ದೇವೆ ಅಂತ ಕೇಳಿದರೆ, ಮುಂದೆ ತೊಂದರೆ ಬರುವಂಥದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾನು ಅತಿ ಶೀಘ್ರವಾಗಿ ಶ್ರೀಮಂತನಾಗಬೇಕು, ಇದೊಂದೇ ಯೋಚನೆಗಳನ್ನು ಇಟ್ಕೊಂಡಿದ್ದೀರಿ. ಸುಖಸ್ಯ ಮೂಲಂ ಧರ್ಮ ಅನ್ನುವಂತಹ ಒಂದು ವಾಕ್ಯವನ್ನು ಹೇಳಿದ್ದಾರೆ. ನಾವು ಸುಖವಾಗಿರಬೇಕು ಅಂತ ಹೇಳಿದರೆ ನಾವು ಧರ್ಮದಿಂದ ಇರಬೇಕು, ಯಾರಿಗೂ ಮೋಸ ಮಾಡಬಾರ್ದು, ಧರ್ಮದಿಂದ ಹಣವನ್ನು ಸಂಪಾದನೆ ಮಾಡಬೇಕು. ಯಾವಾಗ ನಾವು ದುಷ್ಟ ಪ್ರವೃತ್ತಿಯಿಂದ ಧರ್ಮ ಮಾರ್ಗದಿಂದ ನಡೆಸಿದಂಥದ್ದನ್ನು ಲಕ್ಷ್ಮಿ ಅಂತ ಹೇಳಿದರೆ, ಅಧರ್ಮ ಮಾರ್ಗದಿಂದ ನಡೆಸಿದಂಥ ಹಣವನ್ನು ಅಲಕ್ಷ್ಮಿ ಅಂತ ಹೇಳಿ ಹೇಳ್ತೇವೆ. ಯಾರಲ್ಲಿ ಅಲಕ್ಷ್ಮಿ ಅನ್ನುವಂಥದ್ದು ಇರ್ತದೆಯೋ ಅವರಿಗೆ ದೇಹದಲ್ಲಿ ನಾನಾ ವಿಧವಾಗಿರ್ತಕ್ಕಂಥ ರೋಗಗಳಿಂದ ಆ ಹಣವನ್ನು ಖರ್ಚು ಮಾಡಬಹುದು, ಅಥವಾ ತಾವು ಮಾಡ್ದಲೇ ಇರುವಂಥ ತಪ್ಪಿಗೆ ಇನ್ನೊಂದು ಯಾರೋ ಮಾಡಿರುವಂಥ ತಪ್ಪಿಗೆ ಇವರು ಹಣ ಕಟ್ಟುವಂಥ ಯೋಗ್ಯತೆಗಳು ಬರಬಹುದು. ಇವೆಲ್ಲವೂ ಸಮೇತ ಅಲಕ್ಷ್ಮಿಯನ್ನು ಹಿಡಿದುಕೊಂಡಂಥ ವ್ಯಕ್ತಿಗಳಿಗೆ ನೆಮ್ಮದಿಕರವಾಗಿರ್ತಕ್ಕಂಥ ಜೀವನವನ್ನೇ ಮಾಡಲಿಕ್ಕಾಗೋದಿಲ್ಲ. ಆದರೆ ಲಕ್ಷ್ಮಿ ಅನ್ನುವಂಥವಳು ಸರಿಯಾದ ರೀತಿಯಲ್ಲಿ ನಾವು ಹಣವನ್ನು ಮಾಡಿದ್ದೇ ಹೌದು ಅಂತಾದರೆ ಆ ಮನುಷ್ಯನಿಗೆ ಈ ವೈಭೋಗದ ಜೀವನ ಸಿಗಲಿಲ್ಲ ಅಂತಾದರೂ ಅವನು ತೃಪ್ತನಾಗಿ ಜೀವನವನ್ನು ಮಾಡ್ತಾನೆ. ನಮ್ಮ ಜನರಿಗೆ ನಮ್ಮ ಹಿಂದೂ ಧರ್ಮದ ಪೀಠಾಧಿಪತಿಗಳು ಒಂದು ಉತ್ತಮವಾಗಿರ್ತಕ್ಕಂತಹ ಚತುಶ್ಚಕ್ರದಲ್ಲಿಯೋ ಕಾರಿನಲ್ಲಿಯೋ ಮತ್ತೊಂದರಲ್ಲಿ ಹೋಗ್ತಾ ಇದ್ದಾರೆ ಅಂತ ಆದರೆ ಅದನ್ನು ನೋಡಿ ಹೊಟ್ಟೆ ಹುರ್ಕೊಳ್ಳೋರು ಇವತ್ತಿನ ಜನ ಜಾಸ್ತಿ ಆಗಿದ್ದಾರೆ. ಆದರೆ ನಾವು ಹಿಂದೂಗಳೆಲ್ಲವೂ ಯಾವ ರೀತಿ ಅದನ್ನು ಸಂಭ್ರಮಿಸಬೇಕು ಅಂತ ಕೇಳಿದರೆ, ನಮ್ಮ ಸನಾತನ ಧರ್ಮರಕ್ಷಕರು ಎಷ್ಟು ವೈಭವವಾಗಿ ಅವ್ರು ನಡೀತಾ ಇದ್ದಾರೆ, ಅವರನ್ನು ನಾವು ಇನ್ನೂ ಹೇಗೆ ನಾವು ಆರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ನೋಡಬೇಕೇ ಹೊರತು, ಏನು ಸ್ವಾಮಿಗಳು ಎಲ್ಲವನ್ನು ಸರ್ವತ ಸಂಘ ಪರಿತ್ಯಾಗಿ ಅನ್ನುವಂಥವರು ಒಳ್ಳೆ ರೀತಿಯಾಗಿರ್ತಕ್ಕಂಥ ಕಾರಲ್ಲಿ ಓಡಾಡ್ತಿದ್ದಾರೆ ಅನ್ನುವಂಥ ಚಿಂತನೆಗಳನ್ನು ಮಾಡ್ತೇವೆ. ಯಾಕೆ ನಾವು ಯಾವಾಗ ಈ ಧರ್ಮ ವಿರೋಧಿ ಕೆಲಸಗಳನ್ನು ಅಥವಾ ಧರ್ಮವನ್ನು ಅವಹೇಳನ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಹೋಗ್ತೇವೆಯೋ ನಾವು ಅಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಹೋಗ್ತೇವೆ. ಈ ದೃಷ್ಟಿದೋಷಗಳು ಅನ್ನುವಂಥದ್ದು ಹಾಗೆ. ಮನೆಯಲ್ಲಿ ಯಾವಾಗ ದುಷ್ಟಶಕ್ತಿಗಳು ನಮ್ಮ ಪ್ರವೇಶ ಮಾಡ್ತದೆ ಅಂತ ಹೇಳಿದರೆ, ಒಂದು ಉದಾಹರಣೆಯನ್ನು ಕೊಡುವಾಗ 1000 ವಾಟ್ಸ್ ಇರುವಂತಹ ಲೈಟನ್ನು ನಾವು ಎದುರುಗಡೆ ಇಟ್ಕೊಂಡು ಎದುರುಗಡೆ ಯಾವುದೋ ಒಂದು 10 0 ಕ್ಯಾಂಡಲ್ ಬಲ್ಪನ್ನು ಹಾಕಿದರೆ ಅದರದ್ದು ಬೆಳಕನ್ನುವಂಥದ್ದು ಇದ್ರ ಮುಂದೆ ಪ್ರಕಾಶಮಾನವಾಗಿ ಬೀರೋದೇ ಇಲ್ಲ. ಹಾಗೆ ನಮ್ಮ ಕುಲದೇವತಾರಾಧನೆ ಅನ್ನುವಂಥದ್ದು ಬಲವಾಗಿತ್ತು ಅಂತಾದರೆ ನೀವು ಯಾವುದೇ ಅನ್ಯ ದೇವರ ಆರಾಧನೆಗಳನ್ನು ಮಾಡಬೇಕು ಅನ್ನುವಂಥದ್ದೇ ಇಲ್ಲ. ಆ ಕುಲದೇವರೇ ಮೇಲ್ಕಾಲಕ್ಕೆ ಬೇಕಾಗಿರ್ತಕ್ಕಂಥ ವಿಷಯಗಳು, ಇವನಿಗೆ ಮದುವೆ ವಯಸ್ಸಾಯಿತು, ಇವನಿಗೆ ಅನುರೂಪಳಾಗಿರ್ತಕ್ಕಂತಹ ವಧು ಅನ್ನುವಂಥದ್ದು ಬೇಕು ಅನ್ನುವಂಥದ್ದು ದೇವರೇ ನಮ್ಮ ಎಡೆಗೆ ಬಂದು ಕೊಡುವಂತೆ ಮಾಡ್ತಾನೆ. ಆರೋಗ್ಯ ವಿಚಾರಗಳು, ದೇವತಾರಾಧನೆಯನ್ನು ಮಾಡ್ತಾ ಇದ್ದಾನೆ, ಇವನು ಧರ್ಮ ಮಾರ್ಗದಲ್ಲಿದ್ದಾನೆ, ಇವನ ಆರೋಗ್ಯ ಸ್ಥಿತಿಗತಿಗಳು ಚೆನ್ನಾಗಿರಲಿ ಅನ್ನುವಂತೆ ದೇವರು ಅನುಗ್ರಹಗಳನ್ನು ಮಾಡ್ತಾನೆ. ಎಲ್ಲವೂ ಸಮೇತ ನಾವಿಲ್ಲಿ ಏನು ಅಂತ ಕೇಳಿದರೆ, ಜ್ಯೋತಿಷ್ಯ ಅಂದ್ರೆ ಕೂಡಲೇ ಒಬ್ಬ ಗಡ್ಡ ಬಿಟ್ಕೊಂಡಂಥವರೋ ಅಥವಾ ಸರಿ ಮೈ ಮೇಲೆ ಹಾರ ಹಾಕ್ಕೊಂಡಂಥವರೋ ಚಿನ್ನವನ್ನು ಧರಿಸಿದಂಥವ್ರ ಹತ್ರ ಹೋಗಿ ಅವ್ರು ಹೇಳಿದ್ದನ್ನು ಮಾಡಿಬಿಡ್ತೇವೆ ಹೊರತು, ಇಲ್ಲಿ ಜ್ಯೋತಿಷಿಗಳು ಅನ್ನುವಂಥದ್ದು ಕೇವಲ ಆ ಕ್ಷಣಕ್ಕೆ ಮಾತ್ರ ಅವಶ್ಯಕತೆ ಇರುವಂಥದ್ದು. ಅವರು ದೇವರಾಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅವ್ರು ಕೊಟ್ಟಂಥ ಯಾವುದೋ ಒಂದು ವಸ್ತುಗಳಿಂದ ನೀವು ಶ್ರೀಮಂತರಾಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಶಾಸ್ತ್ರದಲ್ಲಿ ಹೇಳಿದಂಥ ವಿಧಿವಿಧಾನಗಳನ್ನು ನೀವು ಮಾಡಿದರೆ ಮಾತ್ರ ನಿಮಗೆ ಆ ಒಂದು ದೇವತಾ ಫಲ ಅನ್ನುವಂಥದ್ದು ಬರ್ತದೆ. ಬಿಟ್ಟರೆ ದೇವರೇ ಸೃಷ್ಟಿ ಮಾಡಿದಂತಹ ಮಾನವರಿಂದ, ಯಾವುದೇ ಮಾನವರಾಗಿರಬಹುದು, ನೀವು ಮೂರ್ತಿಯನ್ನು ದೇವರ ಪೂಜೆಯನ್ನು ಆರಾಧನೆ ಮಾಡಬೇಕೇ ಹೊರತು
ವ್ಯಕ್ತಿಗತವಾಗಿ ಅವನು ಕಾವಿ ಹಾಕಿದ್ದಾನೆ ಅಂದ್ರೂ ಕೂಡಲೇ ಅವನ ಹತ್ರ ಹೋಗುವಂಥದ್ದಾದಾಗ ಏನಾಗ್ತದೆ, ನಾವೆಲ್ಲ ಸುಮಾರಷ್ಟು ಕಡೆ ನೋಡಿದ್ದೇವೆ. ಏನು ಅಂತ ಕೇಳಿದರೆ ಪೇಪರ್ನಲ್ಲೂ ಬಂದಿರ್ತದೆ, ಸಾಮಾಜಿಕ ಜಾಲತಾಣಗಳಲ್ಲೂ ಬಂದಿರ್ತದೆ. ಒಬ್ಬರು ಯಾರನ್ನೋ ಅವ್ರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿ ಹಾಳು ಮಾಡಿದ್ರು ಅನ್ನುವಂಥದ್ದು ಒಂದು ಕಡೆ ಬಂತು ಅಂತಾದರೆ, ಇನ್ನು ಕೆಲವು ಕಡೆ ಅನರ್ಥಗಳನ್ನು ಮಾಡಿದ್ದಾರೆ, ಅಥವಾ ಇನ್ನು ಕೆಲವರು ನಿಧಿ ತೆಗೆಯುವಂಥ ವಿಚಾರಗಳಿಗೆಲ್ಲ ಹೋಗಿ ನರಬಲಿಯನ್ನೆಲ್ಲ ಕೊಡುವಂಥದ್ದೆಲ್ಲ ಮಾಡಿದ್ದಾರೆ. ಅವೆಲ್ಲವೂ ಸಮೇತ ಶಾಸ್ತ್ರದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ನಿಮ್ಮನ್ನು ಮನಸ್ಸಿಗೆ ಬೇರೆ ರೀತಿಯಾಗಿರ್ತಕ್ಕಂಥ ಚಿಂತನೆಗಳ ಬರಲಿಕ್ಕಾಗಿ ನಿಮಗೆ ಈ ಸುಳ್ಳು ಸುದ್ದಿಗಳನ್ನು ಹೇಳ್ತಾರೆ, ಏನೋ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು. ಕೇವಲ ಭಗವಂತನನ್ನು ನಾವು ಏನೇ ಮಾಡಬೇಕು ಅಂತಾದರೂ ಸಮೇತ ಕೇವಲ ಭಗವಂತನನ್ನೇ ಆರಾಧನೆ ಮಾಡಬೇಕು. ಹೇಗೆ ನಮ್ಮ ಮನೆಯಲ್ಲಿ ಟಿ ವಿ ಹಾಳಾಯಿತು ಅಂತಾದರೆ ಏನು ಮಾಡ್ತೇವೆ, ಟಿ ವಿ ಸರಿ ಮಾಡುವಂಥ ಎಲೆಕ್ಟ್ರಿಷಿಯನ್ ಹತ್ರ ಹೋಗ್ತೇವೆ. ನೀರನ್ನು ಸರಿ ಮಾಡಬೇಕು ಅಂತಾದರೆ ಎಲ್ಲಿ ಹೋಗ್ತೇವೆ, ಪ್ಲಂಬರ್ ಹತ್ರ ಕರ್ಕೊಂಬಂದು ನೀರನ್ನು ಸರಿ ಮಾಡಿಸ್ತೇವೆ. ಅಡುಗೆ ಮಾಡಲಿಕ್ಕೆ ಬರಲಿಲ್ಲ ಅಂತಾದರೆ ಅಡುಗೆ ಮಾಡುವಂಥ ವ್ಯಕ್ತಿಗಳನ್ನು ಕರೆಸಿ ಹೇಗೆ ಅಡುಗೆಯನ್ನು ಮಾಡ್ತೇವೆಯೋ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿಯೂ ನಮ್ಮ ಜಾತಕದಲ್ಲಿ ಸಂಸೂಚಿತವಾಗಿರ್ತಕ್ಕಂಥ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅದರಲ್ಲೇ ಉಪಾಯಗಳನ್ನು ಹೇಳಿರ್ತಾರೆ. ಇಂತಹ ದೇವತಾನುಗ್ರಹ ಇರೋದರಿಂದ ಈ ದೇವರ ಅನುಗ್ರಹಗಳನ್ನು ಮಾಡಿದರೆ ಮಾತ್ರ ನಿಮಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಅಲ್ಲಿ ಗೋಚರಕ್ಕೆ ಬರ್ತದೆ. ಅದನ್ನು ನೋಡುವಂಥ ವಿದ್ಯೆ ಅನ್ನುವಂಥದ್ದು ಜ್ಯೋತಿಷಿ ಆದವನಿಗೆ ಇರಬೇಕು. ಇನ್ಯಾವುದೇ ದೇವರಾಗಿರಬಹುದು ಅಥವಾ ದೈವವಾಗಿರಬಹುದು, ಯಾವುದೇ ವಿಚಾರಗಳಾಗಿರಬಹುದು, ಮನುಷ್ಯ ನಮಗೆ ಶಾಸ್ತ್ರವೇ ಪ್ರಾಧಾನ್ಯ. ನಮಗೆ ನಂಬಲಿಕ್ಕೆ ಒಂದು ಆಧಾರ ಅನ್ನುವಂಥದ್ದು ಬೇಕು. MBBS ಮಾಡಿ MD ಮಾಡಿದಂಥ ಡಾಕ್ಟ್ರಿಗೆ ಹೋಗಿ ನೀವು ಹೆಂಗ್ರಿ ಹೊಟ್ಟೆ ಕೊಯ್ತೀರ, ಒಳಗಡೆ ಇರೋಂಥ ತೆಗೆದು ಬಿಸಾಡ್ತೀರಾ ಅಂದರೆ ಅವ್ರು ತೆಗೆದು ತೋರಿಸ್ತಾರೆ, ನೋಡಪ್ಪ ನಾನು ಓದಿರುವಂಥದ್ದು ಇದನ್ನು ಹೀಗೆ ಮಾಡಿದರೆ ಫಲ ಬರ್ತದೆ ಅನ್ನುವಂಥದ್ದು. ಹಾಗೆ ಹೊಟ್ಟೆ ಖಾಲಿ ಕೈಯನ್ನು ತೊಗೊಂಡು ಹೊಟ್ಟೆ ಒಳಗಡೆ ಕೈ ಹಾಕಿ ಬಾಯಿಂದ ಕೈ ಹಾಕಿ ಆ ಗೆಡ್ಡೆಯನ್ನು ಕಿತ್ತು ಬಿಸಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಸನಾತನ ಹಿಂದೂ ಧರ್ಮದಲ್ಲೂ ನೀವು ಯಾವುದೇ ಕರ್ಮಗಳನ್ನು ಮಾಡಬೇಕು ಅಂತಾದರೂ ಅದಕ್ಕೆ ಹೇಳಿರುವಂಥ ವಿಧಿವಿಧಾನಗಳಿದ್ದಾವೆ. ಅಂತ ಹೇಳಿದರೆ ಪ್ರೊಸೀಜರ್ ಅನ್ನುವಂಥದ್ದಿದೆ. ಇಂತಹ ನಕ್ಷತ್ರ ದಿನದಂದೇ ಈ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದಿದೆ. ನಾವು ಯಾವಾಗ ಅದನ್ನೆಲ್ಲ ಬಿಡ್ತಾ ಹೋಗ್ತೇವೆಯೋ ಆಗ ನಮಗೆ ಅದರಿಂದ ಉಂಟಾಗುವಂಥ ಅನರ್ಥಗಳೇ ಉಂಟಾಗ್ತದೆ. ನಾವು ಹಾಗೆ ದೃಷ್ಟಿದೋಷದ ಬಗ್ಗೆ ಮಾತಾಡ್ತಾ ಇತ್ತು. ಈ ದೃಷ್ಟಿದೋಷ ಅನ್ನುವಂಥದ್ದು ಬಹಳಷ್ಟು ತೊಂದರೆಗಳನ್ನು ಕೊಡ್ತದೆ ಮನುಷ್ಯನಲ್ಲಿ. ಆ ಕೆಟ್ಟ ದೃಷ್ಟಿ ಅನ್ನುವಂಥದ್ದು ಎಲ್ಲರನ್ನ ಹಾಳು ಮಾಡುವಷ್ಟು ಶಕ್ತಿ ಅನ್ನುವಂಥದ್ದಿದೆ. ಯಾಕೆ ಅಂತ ಕೇಳಿದರೆ ಅವನ ದೇಹದೊಳಗಿರುವಂಥದ್ದು ಒಂದು ಆತ್ಮವೇ, ಅವನು ಪ್ರಾರ್ಥನೆ ಇಡುವಂಥದ್ದು ದೇವರಿಗೆ, ಅವನೇ ಒಂದು ಕಣ್ಣಿನಿಂದ ಪಂಚೇಂದ್ರಿಯಗಳಿಂದ ಉಂಟು ಆದಂಥದ್ದು. ಪಂಚೇಂದ್ರಿಯಗಳಲ್ಲಿ ಕಣ್ಣು ನಯನಂ ಪ್ರಧಾನಂ ಅನ್ನುವಂಥದ್ದು. ಎಲ್ಲದಕ್ಕೂ ಯಾವುದು ದೇಹದಲ್ಲಿ ಪ್ರಾಮುಖ್ಯವಾಗಿರ್ತಕ್ಕಂಥ ವಸ್ತು ಅಂತ ಕೇಳಿದರೆ ನಯನಂ ಅತಿ ಪ್ರಧಾನಂ. ನಯನ ಅಂತ ಹೇಳಿದರೆ ಕಣ್ಣಿಗೆ ನಯನ ಅಂತೇಳಿ ಹೇಳ್ತಾರೆ. ಆ ಕಣ್ಣಿನಿಂದ ದೃಷ್ಟವ ಕೆಲವೊಂದು ಹೇಗೆ ನಾವೀಗ ಹಾವು ಸತ್ತು ಬಿದ್ದಂಥದ್ದನ್ನು ನೀವು ನೋಡಿದರೆ ದೋಷ ಅಂತೇಳಿ ಹೇಗೆ ಶಾಸ್ತ್ರದಲ್ಲಿ ಉಲ್ಲೇಖ ಇದೆಯೋ, ಹಾಗೆ ಮನುಷ್ಯ ಕೆಟ್ಟ ಚಿಂತನೆಗಳನ್ನು ಒಬ್ಬರ ಮೇಲೆ ಮಾಡಿದ ಅಂತಾದರೂ ಸಮೇತ ಅವನಿಗೆ ಅಷ್ಟೇ ರೀತಿಯಾಗಿರ್ತಕ್ಕಂಥ ಕೆಡುಕುಗಳು ಉಂಟಾಗ್ತದೆ. ಯಾಕೆ ಅಂತ ಕೇಳಿದರೆ ಅದೃಷ್ಟವ ಅಂತ ಹೇಳಿದರೆ ನಾವು ನೋಡ್ದಲೇ ಇರುವಂಥದ್ದು. ನೋಡಲಿಲ್ಲ ಅಂತಾದರೆ ನಾವು ಅದನ್ನು ಒಪ್ಪಲಿಕ್ಕಾಗೋದಿಲ್ಲ, ನೋಡಿದ್ವಿ ಅಂತಾದರೆ ಅದನ್ನು ಒಪ್ಪಬೇಕಾಗ್ತದೆ. ಹಾಗೆ ಕಣ್ಣಿನಿಂದ ನೋಡಿ ಮೆದುಳಿಗೆ ತೆಗೆದುಕೊಂಡು ಮನಸ್ಸು ಪೂರ್ವಕವಾಗಿ ನಾವು ಯಾವಾಗ ಆ ಶಾಪಾದಿಗಳನ್ನು ಹಾಕ್ತೇವೆ ಅದು ಖಂಡಿತವಾಗಿಯೂ ನಿಮ್ಮಲ್ಲಿ ನ್ಯಾಯ ಇತ್ತು ಅಂತಾದರೆ ಆ ವ್ಯಕ್ತಿಗೆ ಖಂಡಿತವಾಗ್ಲೂ ಅನಾನುಕೂಲ ಅನ್ನುವಂಥದ್ದು ಆಗ್ತದೆ. ಆ ವ್ಯಕ್ತಿ ಉನ್ನತ ಮಟ್ಟದಲ್ಲಿದ್ದರೂ ಸಮೇತ ಅವನಲ್ಲಿ ದೇವತಾನುಗ್ರಹ ಅನ್ನುವಂಥದ್ದು ಇಲ್ದಲೇ ಇದ್ದಾಗ ದೇವರೇ ಸೃಷ್ಟಿ ಮಾಡುವಂಥದ್ದು ಈ ದೃಷ್ಟಿದೋಷಗಳ ಮುಖಾಂತರವಾಗಿ, ಅಥವಾ ನಿಮ್ಮಿಂದ ಯಾರಾದರೂ ಕಷ್ಟಗಳನ್ನು ಅನುಭವಿಸದಂಥವ್ರು ಹೋಗಿ ನಿಮಗೆ ಶಪಿಸಲ್ಪಡುವಂಥದ್ದು, ಇದೆಲ್ಲದಕ್ಕೂ ಬಹಳ ರೀತಿಯಾಗಿರ್ತಕ್ಕಂಥ ಶಕ್ತಿ ಅನ್ನುವಂಥದ್ದಿದೆ. ದೇವಾನುದೇವತೆಗಳು ಋಷಿಮುನಿಗಳು ಸಮೇತ ಸಹಸ್ರಾರು ವರ್ಷಗಳನ್ನು ತಪಸ್ಸು ಮಾಡಿ, ನಾವು ಸಾಮಾನ್ಯವಾಗಿ ಅವರು ಎಲ್ಲೂ ಯುದ್ಧಗಳನ್ನು ಹಿಡ್ಕೊಂಡು ಹೋರಾಡಲಿಕ್ಕೆ ಹೋಗಲಿಲ್ಲ. ಕೂತ ಜಾಗದಿಂದ ನೀನು ಕಲ್ಲಾಗಿ ಹೋಗು ಅನ್ನುವಂಥ ವಿಚಾರಗಳನ್ನು ಶಪಿಸ್ತಾ ಇದ್ದರು. ಕೇವಲ ಕಣ್ಣಿನಿಂದನೇ ಆ ಕೆಲಸಗಳೆಲ್ಲ ಆಗ್ತಾ ಇತ್ತು ಹಿಂದಿನ ಕಾಲದಲ್ಲಿ. ಆದ್ದರಿಂದ ಈ ದೃಷ್ಟಿದೋಷ ಅನ್ನುವಂಥದ್ದು ತುಂಬ ಕೆಡುಕನ್ನು ಮನುಷ್ಯನಿಗೆ ಉಂಟು ಮಾಡ್ತದೆ. ಅದರನ್ನು ನಾವು ಪರಿಹಾರ ಮಾಡಿಕೊಳ್ಳುವಂಥದ್ದಕ್ಕೆ ಇರುವಂಥದ್ದು ಒಂದೇ ದಾರಿ ಯಾವುದು ಅಂತ ಕೇಳಿದರೆ, ಮನುಷ್ಯನ ಯಾವ ಕುಟುಂಬದಲ್ಲಿ ಹುಟ್ಟಿದ್ದಾನೋ ಆ ಕುಟುಂಬದ ಕುಲದೇವತಾ ಅನುಗ್ರಹ, ಹಾಗೆ ಆ ಕುಲದೇವರ ದರ್ಶನ ಮತ್ತು ಕುಲಗುರುಗಳ ದರ್ಶನ, ಇದನ್ನು ವರ್ಷಂಪ್ರತಿಯಾಗಿ ಪ್ರತಿ ಮನುಷ್ಯನೂ ಸಮೇತ ಮಾಡಲೇಬೇಕು. ಇಲ್ಲ ಅಂತಾದರೆ ಏನಾಗ್ತದೆ, ಆ ಒಂದು ದೋಷದಿಂದನೇ ನಮ್ಮಲ್ಲಿ ಜೀವಿತಾವಧಿಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ನಾವು ಎದುರಿಸ್ತಾ ಹೋಗ್ತೇವೆ. ಹಾಗಾಗಿ ಈ ದೃಷ್ಟಿದೋಷಗಳು ಅನ್ನುವಂಥದ್ದು ಮನುಷ್ಯನಿಗೆ ಬಹಳಷ್ಟು ತೊಂದರೆಗಳನ್ನು ಕೊಡ್ತದೆ. ಇದಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ, ನಮ್ಮ ಕುಲದೇವರ ಪ್ರಸಾದವನ್ನು ನಾವು ಮನೆಯಲ್ಲಿ ಯಾವಾಗಲೂ ಇಟ್ಕೊಂಡಿರಬೇಕು. ಆ ಪ್ರಸಾದವನ್ನು ಹೋಗಲಿಕ್ಕಿಂತ ಮುಂಚಿತವಾಗಿ ಅದನ್ನು ನಾವು ಹಣೆಗೆ ಧಾರಣೆ ಮಾಡಿ ಹೋಗಬೇಕು.
ಆಗ ಮಾತ್ರ ಏನಾಗ್ತದೆ ಅಂತ ಕೇಳಿದರೆ ಈ ದೃಷ್ಟಿದೋಷಗಳು ಇದರ ವಿಷಯ ಅನ್ನುವಂಥದ್ದು ಬಹಳ ವಿಸ್ತಾರವಾಗಿರ್ತಕ್ಕಂಥ ವಿಷಯಗಳು. ಆದ್ದರಿಂದ ಇದನ್ನು ನಾವು ಯಾವುದೋ ಒಂದು ಸಣ್ಣ ದೃಷ್ಟಿಕೋನದಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ನಾವು ಈ ಕೆಲಸಗಳನ್ನು ಮುಗಿಸ್ತೇವೆ ಅಂತ ಹೇಳಿದರೆ ಸಾಧ್ಯತೆ ಆಗದಲೇ ಇರುವಂಥದ್ದು. ನಾ ಪುನಃ ಪುನಃ ಹೇಳುವಂಥದ್ದು, ಈ ದೃಷ್ಟಿದೋಷಗಳಿಗೆ ಸಂಬಂಧಿತವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಯಂತ್ರಗಳು ಅನ್ನುವಂಥದ್ದು ಕೆಲಸ ಮಾಡೋದಿಲ್ಲ. ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ, ಜ್ಯೋತಿಷ್ಯ ಅನ್ನುವಂಥದ್ದು ಪ್ರತ್ಯಕ್ಷವಾಗಿರ್ತಕ್ಕಂಥ ಶಾಸ್ತ್ರ ಅಂತೇಳಿ ಹೇಳಿದ್ದಾರೆ. ಅದರಲ್ಲಿ ನಮಗೆ ಆ ಒಂದು ದೋಷ ಅನ್ನುವಂಥದ್ದು ಕಂಡು ಬಂದಿದೆ ಅಂತಾದರೆ ಅದರಲ್ಲೇ ಪರಿಹಾರಗಳು ಅನ್ನುವಂಥದ್ದು ಗೋಚರಕ್ಕೆ ಬರುವಂಥದ್ದು ಸಿಗುವಂಥದ್ದಾಗ್ತದೆ. ನಾವು ಅದನ್ನೇ ಮಾರ್ಗವನ್ನು ಅನುಸರಣೆ ಮಾಡಬೇಕು. ಬಿಟ್ಟರೆ ನಮ್ಮ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಯಾವುದ್ಯಾವುದೋ ದೇವರನ್ನು ಆರಾಧನೆ ಮಾಡೋದು, ಅಥವಾ ಯಾವುದ್ಯಾವುದೋ ಪೂಜೆಯನ್ನು ಮಾಡೋದು, ಅಥವಾ ಒಂದಿಷ್ಟು ನಿಂಬೆಹಣ್ಣು ಕಟ್ ಮಾಡಿ ಹಾಕೋದು, ಅಥವಾ ಯಾವುದೋ ಯಂತ್ರವನ್ನು ಒಬ್ಬರು ಗಡಿಗೆ ಮಾಡಿಕೊಟ್ರು, ಅಥವಾ ಇನ್ನೊಂದು ಯಾರೋ ಕಟ್ಲೆಕಾಯಿ ಅಂತೇಳಿ ಮಾಡಿಕೊಟ್ರು, ಇವೆಲ್ಲವೂ ಸಮೇತ ಸದ್ಯದ ಪರಿಸ್ಥಿತಿಗೆ ಆ ದೇವರ ಹೆಸರನ್ನು ಹೇಳಿ ನಿಮಗೆ ಕೊಟ್ಟಿರ್ತಾರೆ. ಆದ್ದರಿಂದ ನಿಮಗೆ ಸದ್ಯದ ಪರಿಸ್ಥಿತಿಗೆ ಅನುಕೂಲವಾದರೂ ಸಮೇತ ಯಾವಾಗ ಆ ಶಕ್ತಿಗಳನ್ನು ನಾವು ತೆಗೆದು ಉಚ್ಚಾಟನೆ ಅಥವಾ ಅದನ್ನು ಓಡಿಸೋದಿಲ್ಲ, ಸ್ವಲ್ಪ ಕಾಲದ ತನಕ ಅದು ಸುಮ್ಮನಿದ್ದು ನಂತರದಲ್ಲಿ ಏನು ಮಾಡ್ತದೆ ಕೇಳಿದರೆ ತುಂಬ ತೊಂದರೆಗಳನ್ನು ಕೊಡ್ತದೆ. ಹೇಗೆ ನೀವು ಸಾಲಗಾರರಿಗೆ ಸಾಲವನ್ನು ತೆಗೆದುಕೊಂಡು ಒಮ್ಮೆ ಬಂದಾಗ ಅವರು ರೌದ್ರ ರೂಪವನ್ನು ತೋರಿಸಿದಾಗ ಅವರಲ್ಲಿ ನೀವು ಏನೋ ಒಂದು ಪ್ರಾರ್ಥನೆಯನ್ನು ಮಾಡಿದಾಗ, ಇಲ್ಲ ನಮ್ಮ ಮನೆಯಲ್ಲಿ ಈ ರೀತಿ ಕಷ್ಟಗಳಿದ್ದರಿಂದ ನನ್ನ ಕಟ್ಟುವಂಥದ್ದು ಲೇಟ್ ಆಗಿದೆ ಅಂತ ಹೇಳಿ ನಂತರದಲ್ಲೂ ಸಮೇತ ಅಷ್ಟು ಹೇಳಿದಿರಿ ಅಂತೇಳಿ ಮತ್ತೆ ನೆಕ್ಸ್ಟ್ ಸಲ ಬಂದಾಗ ನೋಡ್ಕೊಳ್ಳೋಣ ಅಂತ ಸುಮ್ಮನಿದ್ರೆ ನೆಕ್ಸ್ಟ್ ಸಲ ಅವ್ನು ಬಿಡೋದೇ ಇಲ್ಲ, ಕೊಡೋ ತನಕ ಬಿಡೋದಿಲ್ಲ. ಹಾಗೆಯೇ ಈ ಶಾಸ್ತ್ರದಲ್ಲಿಯೂ ಏನಾಗ್ತದೆ ಅಂತ ಕೇಳಿದರೆ, ಕೇವಲ ಸಣ್ಣ ಮಟ್ಟದ ಪರಿಹಾರಗಳನ್ನು ಅಥವಾ ಆ ಸಂದರ್ಭಕ್ಕೆ ನೀವೇನೋ ಒಂದು ದೇವರ ಪ್ರಸಾದಗಳನ್ನು ತೆಗೆದುಕೊಂಡು ಬಂದು ಫಲವನ್ನು ಕಂಡುಕೊಂಡ್ರಿ ಅಂತಾದರೂ ಆ ಒಂದು ಸಮಯ ಅನ್ನುವಂಥದ್ದು ಬಂದಾಗ ಅದಕ್ಕಿಂತ ಹೆಚ್ಚಿನ ಮಟ್ಟದ ದೋಷಗಳು ಅದು ಕೊಡಲಿಕ್ಕೆ ಶುರು ಮಾಡ್ತದೆ. ಹೆಚ್ಚಿನ ದೋಷಗಳು ಅನ್ನುವಂಥದ್ದು ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತದೆ. ಯಾವಾಗ ದೇವತಾನುಗ್ರಹ ಅನ್ನುವಂಥದ್ದು ಇರೋದಿಲ್ಲ, ಆ ಮನುಷ್ಯನಿಗೆ ಅತಿಯಾಗಿರ್ತಕ್ಕಂಥ ಕಷ್ಟಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ. ವೀಕ್ಷಕರೇ, ಹಾಗಾಗಿ ಈ ಒಂದು ಸಂಚಿಕೆಯಲ್ಲಿ ನಾ ಹೇಳಲಿಕ್ಕೆ ಹೊರಟಿರುವಂಥದ್ದೇನು ಅಂತ ಕೇಳಿದರೆ, ನಮ್ಮ ಸನಾತನ ಹಿಂದೂ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕೇ ಹೊರತು ಅಕ್ಕಪಕ್ಕದ ದೇಶದವ್ರು ಬಂದು ಸರಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಧರ್ಮವನ್ನು ಉಳಿಸುವಂಥ ಕೆಲಸವನ್ನು ಮಾಡೋಣ. ಹಾಗೆ ಈ ರೀತಿ ಸುಳ್ಳನ್ನು ಹೇಳುವಂಥ ವಿಚಾರಗಳಿಂದ ನಾವು ದೂರ ಇರೋಣ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಅಖಂಡ ಜ್ಯೋತಿಷದ ಮುಖಾಂತರವಾಗಿ ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ನಾ ಹರ್ಷವನ್ನು ಪಡ್ತೇನೆ. ಎಲ್ಲರಿಗೂ ಸಮೇತ ಭಗವಂತನ ಅನುಗ್ರಹ ಅನ್ನುವಂಥದ್ದು ಶಿರಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದಾಗ ಪೂರ್ಣವಾಗಿ ನಿಮ್ಮ ಮೇಲೆ ಬರಲಿ ಅನ್ನುವಂಥ ವಿಚಾರಗಳನ್ನು ಝೀನು ನ್ಯೂಸಿನ ಎಲ್ಲ ವೀಕ್ಷಕರಿಗೂ ಸಮೇತ ಆ ದೇವರಲ್ಲಿ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಸಮಾಪ್ತಿಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ನೂತನವಾಗಿರ್ತಕ್ಕಂಥ ವಿಚಾರಗಳೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೇನೆ. ನಾನು ನಿಮ್ಮ ಶ್ರೀನಿಧಿ ಹೊಳ್ಳ.